क्या ये ईडी हमारी सरकार आने के बाद बना? एक स्वतंत्र एजेंसी तो स्वतंत्र रूप से काम कर रही है। इवन वॉशिंग मशीन में पैसे रखे हुए मिल रहे हैं। क्लार्क की नौकरी मिलेगी इतना पैसा, किसी को कहा तो कोई प्राइमरी टीचर बनाएंगे इतना पैसा, 17,000 करोड़ रुपये हम वापिस दे चुके हैं। यानी ईडी के पैसे जब उनको वापिस मिलते हैं तो लोग ईडी को जय जयकार कर रहे हैं। ಭಾರತದ ಯಾವುದೇ ವಿರೋಧ ಪಕ್ಷಗಳು ಈ ಬಾರಿ ಚುನಾವಣೆ ಪ್ರಚಾರದಲ್ಲಿ ಪ್ರಮುಖವಾಗಿ ಪ್ರಸ್ತಾಪಿಸ್ತಾ ಇರೋದು ಒಂದೇ ವಿಚಾರ: ತನಿಖಾ ಸಂಸ್ಥೆಗಳನ್ನು ಮೋದಿ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋ ವಿಚಾರ. ಈ ಆರೋಪಕ್ಕೆ ಇದೇ ಮೊದಲ ಬಾರಿಗೆ ಸ್ವತಃ ಪ್ರಧಾನಿ ಮೋದಿ ಪ್ರತಿಕ್ರಿಯೆ ನೀಡಿದ್ದಾರೆ. ತಮಿಳುನಾಡಿನ ತಂತಿ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ಅವರು ಈ ಕುರಿತು ವಿವರವಾಗಿ ಮಾತಾಡಿದ್ದಾರೆ. ಇಡಿಯನ್ನು ರಚಿಸಿದ್ದು ಬಿಜೆಪಿಯಲ್ಲ, PMLA ಕಾನೂನನ್ನು ಕೂಡ ನಾವು ತಂದಿದ್ದಲ್ಲ. ಆ ಸಂಸ್ಥೆಗಳು ಮೊದಲೇ ಇದ್ದವು. ಅದರ ಕೆಲಸದಲ್ಲಿ ನಾವು ಹಸ್ತಕ್ಷೇಪ ಮಾಡುವುದಿಲ್ಲ. 10 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಬರೀ 35 ಲಕ್ಷ ಮಾತ್ರ ಇಡಿ ವಶಪಡಿಸಿಕೊಂಡಿತ್ತು. ಆದರೆ ಈಗ 2,200 ಕೋಟಿಯಷ್ಟು ಭಾರಿ ಹಣವನ್ನು ಇಡಿ ವಶಪಡಿಸಿಕೊಂಡಿದೆ ಎಂದು ನರೇಂದ್ರ ಮೋದಿ ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಬೇರೆ ಬೇರೆ ಏಜೆನ್ಸಿ ಕೇಸ್ ಮಾಡದೇ ಇದ್ರೆ ಇಡಿಗೆ ಏನೂ ಮಾಡೋಕೆ ಆಗೋದಿಲ್ಲ. 10 ವರ್ಷ PMLA ಕಾನೂನಿತ್ತು, ಆದರೆ ಅದನ್ನ ಬಳಕೆ ಮಾಡಲಿಲ್ಲ. ಈಗ ಭ್ರಷ್ಟಾಚಾರ ವಿರುದ್ಧ ನಡೆಸುತ್ತಿರುವ ಹೋರಾಟವನ್ನ ಯಾರೂ ತಡೆಯಲು ಸಾಧ್ಯವಿಲ್ಲ. ಜಾರಿ ನಿರ್ದೇಶನಾಲಯದ ಸ್ವತಂತ್ರ ಕಾರ್ಯವೈಖರಿ ಕುರಿತಂತೆ ಪ್ರಧಾನಿ ಮೋದಿ ಈ ಸಂದರ್ಶನದಲ್ಲಿ ಸಂಪೂರ್ಣ ವಿವರ ನೀಡಿದ್ದಾರೆ. ಅವರ ಈ ಹೇಳಿಕೆಯನ್ನು ಪ್ರತಿಪಕ್ಷಗಳ ನಾಯಕರು ಒಪ್ಪುತ್ತಾರೋ ಇಲ್ಲವೋ ಅನ್ನೋದು ಮುಂದಿನ ದಿನಗಳಲ್ಲಿ ಜನತೆಗೆ ತಿಳಿಯಲಿದೆ.